ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಹಕಾರಿ ಸಂಘಗಳ ಬಗ್ಗೆ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಪಾಲುದಾರಿಕೆ ಸಂಸ್ಥೆ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಪಾಲುದಾರಿಕೆ ಸಂಸ್ಥೆ ಅಂದ್ರೆ ತಿಳ್ಕೊಂಡ್ವಿ. ಪಾಲುದಾರಿಕೆ ನೋಂದಣಿ ಯಾವ ತರ ಆಗತ್ತ, ಪಾಲುದಾರಿಕೆ ಲಕ್ಷಣಗಳು, ಅನುಕೂಲತೆಗಳು, ಅನಾನುಕೂಲತೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇದು ಒಂದು ಕೂಡ ವ್ಯವಹಾರದ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಳಿ. ಇದು ಒಂದು ಕೂಡ ವ್ಯವಹಾರದ ಒಂದು ಪ್ರಕಾರ ಆಗಿರ್ತದ. ಯಾವ್ದಪ್ಪ? ಸಹಕಾರಿ ಸಂಘಗಳು ಅಂತ ಹೇಳಿ ಕರಿತೀವಿ ನಾವು. ಸೊ ಹೆಸರೇ ಹೇಳ್ತದ ಸಹಕಾರಿ ಸಂಘ ಅಂದ ಕೂಡಲೇ ಇದು ಕೇವಲ ಸಾಮಾಜಿಕ ಒಂದು ಸೇವೆಯನ್ನು ಮಾಡುವಂತ ಉದ್ದೇಶವನ್ನ ಹೊಂದಿರ್ತದ ಹೊರತಾಗಿ ಲಾಭದ ಉದ್ದೇಶವನ್ನ ಹೊಂದಿರಂಗಿಲ್ಲ. ಅದಕ್ಕೆ ಇದಕ್ಕೆ ಸಹಕಾರಿ ಸಂಘಗಳು ಅಂತ ಹೇಳಿ ಕರಿತೀವಿ. ಈ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರ ಕನಿಷ್ಠ ಪಕ್ಷ 10 ಜನ ಸದಸ್ಯರಿರಬೇಕಾಗ್ತದೆ. ಆಮೇಲೆ ಈ ಸಂಘವನ್ನು ಸ್ಥಾಪಿಸಲಿಕ್ಕೆ ಸಹಕಾರಿ ಸಂಘದ ಕಾಯ್ದೆ 1912 ಪ್ರಕಾರ ಸಂಸ್ಥೆ ಸ್ಥಾಪನೆ ಮಾಡುತ್ತದ. ಸೊ ಇವರು ಸೇವಾ ಒಂದು ಉದ್ದೇಶವನ್ನ ಹೊಂದಿರ್ತಾರ. ಸಮಾಜಕ್ಕೆ ಏನಾದ್ರು ಒಂದು ಸೇವೆಯನ್ನು ಕೊಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಇದನ್ನು ಕೂಡ ಬಹಳ ನಾವು ವ್ಯವಹಾರದ ಪ್ರಕಾರವಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಓಕೆ, ಸೊ ಇಲ್ಲಿ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. 1 by 1 ನೋಡ್ತಾ ಹೋಗ್ತಾ ಹೋಗುದು. ಓಕೆ, ಸೊ ಮೊದಲನೇದು ಸಹಕಾರಿ ಸಂಘಗಳ ಮೊದಲನೇ ಲಕ್ಷಣ ಸ್ವಯಂ ಪ್ರೇರಣೆಯ ಸದಸ್ಯತ್ವ. ಅಂದ್ರೆ ಈ ಒಂದು ಸಂಸ್ಥೆಗೆ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಂದ್ರ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಟ್ಟುಪಾಡುಗಳು ಇರಂಗಿಲ್ಲ. ಇಲ್ಲಿ ಬಹಳಷ್ಟು ಸುಲಭವಾಗಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಕೆಲವೇ ಅಷ್ಟ ಏನಪ್ಪಾ ಫಾರ್ಮಾಲಿಟೀಸ್ ಇರ್ತಾವ, ಕೆಲವು ಪ್ರೊಸೀಜರ್ಸ್ ಅಂತ ಕರಿತೀವಿ. ಏನಪ್ಪಾ ಒಳಗೆ ನಾವು ಎಂಟ್ರಿ ಮಾಡ್ಬೇಕು. ನಾವು ಎಲ್ಲಿ ಹೋಗ್ಲಿ, ಯಾವುದೇ ಒಂದು ಸಂಸ್ಥೆಗೆ ಹೋಗ್ಲಿ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ, ಅಲ್ಲಿ ಒಂದು ಸಿಸ್ಟಮ್, ಪ್ರೊಸೀಜರ್, ಫಾರ್ಮಾಲಿಟೀಸ್ ಅಂತ ಇರುತ್ತೆ. ಹೌದಾ? ನಾವೀಗ ಒಂದು ಕಾಲೇಜ್ ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾ ಇದೀವಿ ಅಂದ್ರೆ ಒಂದು ಅಪ್ಲಿಕೇಶನ್ ತಗೋಬೇಕಾಗ್ತದೆ. ಹೌದಾ? ಅಪ್ಲಿಕೇಶನ್ ತುಂಬಿದ ಮೇಲೆ ಆಮೇಲೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಮೇಲೆ ಅಡ್ಮಿಷನ್ ಪೇ ಮಾಡಿದ್ಮೇಲೆ ನಾವು ಕಾಲೇಜಿಗೆ ಸ್ಟೂಡೆಂಟ್ ಆಗ್ತೀವಿ. ಹೌದಾ? ಅಡ್ಮಿಷನ್ ತಗೊಂಡಿಪ್ಪ ಅಂತ ಹೇಳಿ. ಅದೇ ರೀತಿಯಾಗಿ ಈ ಒಂದು ಸಂಘಕ್ಕೆ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಬೇಕಂದ್ರೆ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೊಡೋದ್ರ ಜೊತೆಗೆ ಬಹಳ ಸುಲಭವಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಬಹುದು. ಒಂದ್ ವೇಳೆ ನಮ್ಮ ಸದಸ್ಯತ್ವ ಬೇಡ ಆದ್ರೂ ಕೂಡ ನಾವು ಬಹಳಷ್ಟು ಸುಲಭವಾಗಿ ಸಂಸ್ಥೆಯಿಂದ ನಿರ್ಗಮನವನ್ನ ಹೊಂದಬಹುದು. ಸಂಸ್ಥೆಯನ್ನ ಬಿಟ್ಟು ಹೋಗ್ಬಹುದು, ತೊರೆದು ಹೋಗಬಹುದು. ಆಮೇಲೆ ಈ ಸಂಸ್ಥೆಗೆ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮ, ಜಾತಿ, ಲಿಂಗ ಭೇದ ಅಂತೇಳಿ ಆಯ್ಕೆ ಮಾಡಂಗಿಲ್ಲ. ಆ ಸದಸ್ಯತ್ವರು ಕೇವಲ ಸೇವಾ ಉದ್ದೇಶವನ್ನ ಹೊಂದಿರಬೇಕಾಗ್ತದ. ಸಮಾಜಕ್ಕೆ ಏನೋ ನಾವು ಸೇವೆ ಕೊಡಬೇಕು, ಈ ರೀತಿಯಾಗಿ ಒಂದು ಉದ್ದೇಶವನ್ನ ಹೊಂದಿದಾಗ ಅಂತವ್ರು ಮಾತ್ರ ಸದಸ್ಯರಾಗಿ ಆಯ್ಕೆ ಮಾಡಿಕೊಳ್ಳಾಗ್ತದ. ಸೊ ಇವ್ರದ್ದು ಮುಖ್ಯ ಉದ್ದೇಶ ಸಮಾಜಕ್ಕೆ ಏನೋ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡೋದಾಗಿರ್ತದ. ಇನ್ನ ಎರಡನೇದು ಲಕ್ಷಣ ಬರುತ್ತೆ ಕಾನೂನುಬದ್ಧ ಸ್ಥಾನಮಾನ. ಹೌದಾ? ಕಾನೂನುಬದ್ಧ ಸ್ಥಾನಮಾನದ ಈ ಒಂದು ಸಂಸ್ಥೆಯನ್ನ ನಾವು ಯಾವ ಕಾಯ್ದೆ ಪ್ರಕಾರ ಪ್ರಾರಂಭ ಮಾಡ್ತೇವೆ? 1912 ಕಾಯ್ದೆ ಪ್ರಕಾರ ಈ ಒಂದು ಸಹಕಾರಿ ಸಂಘವನ್ನ ನಾವು ಏನ್ ಮಾಡ್ತೀವಿ? ಸ್ಥಾಪನೆ ಮಾಡ್ತೀವಿ. ಹೌದಾ? ಅದ್ರ ಜೊತೆಗೆ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ಬೇಕಂದ್ರ ಕೆಲವೊಂದಿಷ್ಟು ಕಾನೂನಿನ ಕ್ರಮಾನುಗತಗಳು ಇರ್ತೀವಿ. ನಾವು ಈ ಕ್ರಮಾನುಗತಿಗಳನ್ನು ನಾವು ಪಾಲನೆ ಮಾಡಿಕೊಂಡು ಸಂಸ್ಥೆಯನ್ನು ಪ್ರಾರಂಭ ಮಾಡಬಹುದು. ಅದ್ರ ಜೊತೆಗೆ ಸಂಸ್ಥೆ ಯಾವಾಗ ಬೇಕಾದ್ರೂ ಯಾವುದೇ ಆಸ್ತಿಗಳನ್ನ ಖರೀದಿ ಮಾಡಬಹುದು. ನನಗೆ ಬೇಕಾಗಿರ್ತಕ್ಕಂಥ ಆಸ್ತಿಗಳನ್ನು ಖರೀದಿ ಮಾಡಬಹುದು. ಹೊಸ ಆಗಿರ್ಬಹುದು ಅಥವಾ ಅದು ಯೂಸ್ಡ್ ಅಸೆಟ್ ಆಗಿರ್ಬಹುದು. ಯಾವುದೇ ಆಸ್ತಿಗಳನ್ನ ಖರೀದಿ ಮಾಡ್ಲಿಕ್ಕೆ ನಿರ್ಬಂಧನೆಗಳು ಇರಂಗಿಲ್ಲ. ಅದ್ರ ಜೊತೆಗೆ ಯಾವುದೇ ಪಾಲುದಾರ ಅದಕ್ಕೆ ಅನ್ಯಾಯ ಮಾಡಿದ್ದಾದ್ರೆ ಅಥವಾ ಅವರ ಮೇಲೆ ಏನಾದ್ರು ಭಿನ್ನಾಭಿಪ್ರಾಯಗಳಿದ್ರ, ವೈಮನಸ್ಸುಗಳಿದ್ರ, ಇದರಿಂದ ಕಲಹಗಳು ಉಂಟಾದಾಗ ಪ್ರತಿಯೊಬ್ಬ ಸದಸ್ಯ ಇನ್ನೊಬ್ಬ ಸದಸ್ಯನ ಮೇಲೆ ದಾವೆಯನ್ನ ಅಥವಾ ಮೊಕದ್ದಮೆಯನ್ನ ಹೂಡಬಹುದು. ಯಾಕಪ್ಪ ಅಂದ್ರ ಇಲ್ಲಿ ಸಂಸ್ಥೆ ಮತ್ತು ಸದಸ್ಯ ಪ್ರತ್ಯೇಕವಾಗಿರ್ತಾನ, ಭಿನ್ನವಾಗಿರ್ತಾನ. ಹೌದಾ? ಕೇವಲ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರ ಕೂಡಲೇ ಅವ್ರಿಗೆ ಎಲ್ಲರೂ ಹಕ್ಕಿರಂಗಿಲ್ಲ. ಆದ್ರೂ ಕೂಡ ಸದಸ್ಯನಾಗಿರೋದ್ರಿಂದ ಅವ್ರು ಯಾವ ರೀತಿ ಕೆಲವೊಂದು ಹಕ್ಕುಗಳು ಇರ್ತಾವಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ವಂಚನೆ, ಮೋಸ ಆದಾಗ ಅವು ಏನ್ ಮಾಡ್ಬೋದಪ್ಪ? ಸಂಸ್ಥೆ ಮೇಲೆ ಅಥವಾ ಒಂದು ಸದಸ್ಯರ ಮೇಲೆ ಮೊಕದ್ದಮೆಯನ್ನು ಅಥವಾ ದಾವೆಯನ್ನ ಮಾಡಬಹುದು. ಆಮೇಲೆ ಇಲ್ಲಿ ಪಾಲುದಾರರು ಆಗಮನಕ್ಕ ಅಥವಾ ನಿರ್ಗಮನಕ್ಕ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧನೆಗಳಿರಂಗಿಲ್ಲ. ಯಾವುದೇ ಸದಸ್ಯನಾಗ್ಲಿ ಯಾವಾಗ ಬೇಕಾದ್ರೂ ಸಂಸ್ಥೆಗೆ ಆಗಮನ ಆಗಬಹುದು ಅಥವಾ ತನಗೆ ಬೇಡ ಅನಿಸಿದ್ರ ನಾವು ಸಂಸ್ಥೆಯನ್ನು ಬಿಟ್ಟು ತೊರೆದು ಹೋಗ್ಬಹುದು. ಆದ್ರೂ ಕೂಡ ಇದೊಂದು ಪ್ರೊಸೀಜರ್ ಐತಿ. ಏನ್ ಪ್ರೊಸೀಜರ್ ಅಥವಾ ಬಿಟ್ಟು ಹೋಗ್ಬೇಕಂದ್ರೆ ಒಂದು ಲಿಖಿತ ರೂಪದಲ್ಲಿ ಅವರ ಒಂದು ಹಾಳೆಯಲ್ಲಿ ಬರ್ಕೊಟ್ಟ ನಾನು ಈ ಸಂಸ್ಥೆಯಿಂದ ನಾನು ಸದಸ್ಯತ್ವವನ್ನ ಏನ್ ಮಾಡ್ತಾ ಇದ್ದೀನಪ್ಪ? ಸ್ವಇಚ್ಛೆಯನ್ನ ಬಿಟ್ಟು ಬಿಡ್ತಾ ಇದ್ದೀನಿ ಅಥವಾ ನಾನು ಸದಸ್ಯತ್ವವನ್ನ ತೊರೆದು ಹೋಗ್ತಾ ಇದ್ದೀನಿ ಅಂತೇಳಿ ಅವ್ನು ಲಿಖಿತ ರೂಪದಲ್ಲಿ ಬರ್ಕೊಡ್ಬೇಕಾಗ್ತದೆ. ಸೊ ಇದು ಆಗ್ಲೇ ಹೇಳಿದಂಗೆ ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇರ್ತದೆ. ಒಳಗೆ ಬರ್ಲಿಕ್ಕೆ ಒಂದು ಸಿಸ್ಟಮ್, ಹೊರಗಡೆ ಹೋಗ್ಲಿಕ್ಕೆ ಒಂದು ಸಿಸ್ಟಮ್ ಇರ್ತದೆ. ಬಂದಪ್ಪ ಹೋಗಪ್ಪ ಆ ರೀತಿ ಇರಂಗಿಲ್ಲ.
ಅದಕ್ಕೊಂದು ಸಿಸ್ಟಮ್ ಅದ. ಆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಸದಸ್ಯತ್ವ ಪಡೆದುಕೊಳ್ತಾನ. ಆ ಅಪ್ಲಿಕೇಶನ್ ಅನ್ನು ಫಿಲ್ಅಪ್ ಮಾಡೋ ಸದಸ್ಯರಿಂದ ನಿರ್ಗಮನ ಹೊಂದುತ್ತಾನ. ಸೊ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಭಾವ ಇವ್ರ ಮೇಲೆ ಇರಂಗಿಲ್ಲ. ತಮ್ಮ ಸ್ವ ಇಚ್ಛೆಯಿಂದ ಬಂದಿರ್ತಾರೆ ಅಂದ್ರೆ ಕೂಡಲೇ ಸ್ವ ಇಚ್ಛೆಯಿಂದ ಒಂದು ಸಂಸ್ಥೆಯನ್ನು ತೊರೆದ ಹೋಗಬಹುದಾಗಿದೆ. ಇನ್ನು ನೆಕ್ಸ್ಟ್ ಬರ್ತದೆ ಮೂರನೇ ಲಕ್ಷಣ ಮಿತ ಹೊಣೆಗಾರಿಕೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಅದ, ಹೌದಾ? ಮಿತ ಹೊಣೆಗಾರಿಕೆ ಅಂದ್ರೆ ಏನ್ ಹೇಳ್ತದಪ್ಪ? ಈಗಾಗಲೇ ನಾವು ಪಾಲ್ಗೊಳ್ಳಿ ಸಂಸ್ಥೆಯಲ್ಲಿ ಕಲ್ತಿದ್ದೀವಿ, ಏಕ ವ್ಯಕ್ತಿ ಸಂಸ್ಥೆಯಲ್ಲಿ ಕಲ್ತಿದ್ದೀವಿ. ಮಿತ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ, ಅನಿಯಮಿತ ಅಂದ್ರೆ ದೊಡ್ಡ ಪ್ರಮಾಣ. ಸೊ ಇಲ್ಲಿ ಸದಸ್ಯರು ಅವ್ರು ಹೂಡಿರ್ತಕ್ಕಂಥ ಬಂಡವಾಳಕ್ಕೆ ಸೀಮಿತವಾಗಿ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಉದಾಹರಣೆಗೆ ಈಗ ಇಲ್ಲಿ ಎ ಮತ್ತು ಬಿ ಅಂತ ಹೇಳಿ ಪಾರ್ಟ್ನರ್ಸ್ ಅಂತ ಇಟ್ಕೊಳ್ಳೋಣ. ಇವು ಎ ₹1,00,000 ಬಂಡವಾಳವನ್ನು ಹಾಕ್ಯಾನೆ, ಬಿ 50,000 rupees ಬಂಡವಾಳವನ್ನು ಅಥವಾ ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಒಂದ್ ವೇಳೆ ಕಂಪನಿಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಏನ್ ಪ್ರಾಫಿಟ್ ಏನು ಹಾಕಿರ್ತಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ 10% ತಗೋತಾರೆ, ಎಷ್ಟು ತಗೋತಾರೆ? 5% ತಗೋತಾರೆ, ಹೌದಾ? ಯಾಕಂದ್ರೆ ಪ್ರಮಾಣ ಹೆಚ್ಚದ, ಇದು ಪ್ರಮಾಣ ಕಡಿಮೆ ಇದೆ. ಅದೇ ರೀತಿಯಾಗಿ ಲಾಭದಲ್ಲಿ ಹಂಚಿಕೆ ಯಾವ ರೀತಿ ರೇಷಿಯೋ ಪ್ರಮಾಣದಲ್ಲಿ ಅಥವಾ ಅನುಪಾತ ಪ್ರಮಾಣದಲ್ಲಿ ಹಂಚಿಕೆ ಆಯ್ತು, ಅದೇ ರೀತಿಯಾಗಿ ನಷ್ಟದಲ್ಲಿ ಕೂಡ ಸೇಮ್ ಹಂಚಿಕೆ ಆಗ್ಬೇಕಾಗ್ತದ. ಇಲ್ಲಪ್ಪ ಪ್ರಾಫಿಟ್ ದಾಗ ನಾನು ಇಷ್ಟು ಕೊಟ್ಟಿದ್ದೇನೆ, ಅದೆಲ್ಲ ಸೈಡ್ ಕಂಪನಿಗೆ ಲಾಸ್ ಆಗ್ಯದ, ಈಗ ಪ್ರಮುಖವಾಗಿ ನಾವು ಏನ್ ಮಾಡ್ಬೇಕು? ಕಂಪನಿ ಉಳಿಸ್ಕೋಬೇಕಾಗಿದೆ. ಸೊ ಹೀಗಾಗಿ ನೀನು 5% ಎಕ್ಸ್ಟ್ರಾ ಕೊಡ್ಬೇಕು ಅಂತಂದ್ರೆ ಅವ್ ಕೊಡಕ್ ರೆಡಿ ಆಗ್ತಂದ್ರೆ ನಾವು ಕೊಡಂಗಿಲ್ಲ. ಯಾಕೆ ನೀನು ನನಗೆ ಲಾಭದಾಗ ಕೊಡಂಗಿಲ್ಲ ಅಂತ ಕೂಡ ನನಗೆ ನಷ್ಟದಾಗ ಯಾಕೆ ಕೊಡ್ಲಿ ಅನ್ನೋದು ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ಮೊದಲ ಮುಂಚಿತವಾಗಿನ ಏನಪ್ಪ ಅಗ್ರಿಮೆಂಟ್ ಸಹಿ ಮಾಡುವಾಗ ಅಥವಾ ಸದಸ್ಯತ್ವವನ್ನು ಪಡೆದುಕೊಳ್ಳುವಾಗ ಅವಾಗ ಎಲ್ಲ ಡಿಕ್ಲರೇಷನ್ಸ್ ಗಳನ್ನ ತೆಗೆದುಕೊಂಡಿರ್ತಾವ. ನಮ್ಗೆ ಏನಪ್ಪ ಡಿಕ್ಲರೇಷನ್, ನಾನು ಬಂಡವಾಳ ಎಷ್ಟು ಹಾಕ್ತಾ ಇದ್ದೀನಿ ಅಷ್ಟಕ್ಕೆ ನನ್ನ ಹೊಣೆಗಾರಿಕೆ ಸೀಮಿತವಾಗೈತಿ, ಇದಕ್ಕಿಂತ ಜಾಸ್ತಿ ಸಂಸ್ಥೆ ಏನಾದ್ರೂ ನಷ್ಟ ಆಗಿದ್ದಲ್ಲಿ ಅದಕ್ಕೆ ನಾನು ಹೊಣೆಗಾರನಲ್ಲ. ಅದಕ್ಕೆ ಕೇವಲ ಯಾರ ಸಂಸ್ಥೆ ಮುಖ್ಯಸ್ಥರಿರ್ತಾರೋ, ಸಂಸ್ಥೆ ಯಜಮಾನರಂತ ಯಾರಿರ್ತಾರೋ, ಆಡಳಿತ ಮಂಡಳಿ ಅಂತ ಏನು ಕರಿತೀವಿ, ನಿರ್ದೇಶಕರಂತ ಏನು ಕರಿತೀವಿ, ಯಾರು ಜಾಸ್ತಿ ಹೊಣೆಗಾರಿಕೆಯನ್ನು ಹೊಂದಿರ್ತಾರೋ, ಯಾರು ಜಾಸ್ತಿ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾರೋ ಕೇವಲ ಅವರಿಗೆ ಮಾತ್ರ ಏನಾಗಿರ್ತದ ಹಕ್ಕ ಸೀಮಿತವಾಗಿರ್ತದ, ದೊಡ್ಡ ಪ್ರಮಾಣದಲ್ಲಿ ಇರ್ತದ ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ನೆಕ್ಸ್ಟ್ ನಿಯಂತ್ರಣ. ಈ ನಿಯಂತ್ರಣ ಯಾರ ಒಳಗೆ ಯಾರ ಹತೋಟಿಯಲ್ಲಿ ಇರ್ತದಪ್ಪ ಅಂತ ಹೇಳ್ಬೋದು. ನಾವಿಲ್ಲಿ ಈ ಸದಸ್ಯರು ಎಲ್ಲಾ ಸದಸ್ಯರ ಹತೋಟಿಯಲ್ಲಿ ಇರಂಗಿಲ್ಲ, ಸದಸ್ಯರು ಎಲ್ಲ ಬಂದಿರ್ತಾರೆ. ಬಟ್ ಸಂಸ್ಥೆ ನಡೆಸಬೇಕಂದ್ರೆ ಕೆಲವೊಬ್ಬರ ಆಡಳಿತ ಮಂಡಳಿ ಕೂಡ ಬೇಕಾಗ್ತದೆ, ಹೌದಾ? ಅಂದ್ರೆ ಎಲ್ಲರೂ ಕುತ್ಕೊಂಡು ನಾವು ಡಿಸಿಷನ್ ತಗೊಳ್ಳಕ್ ಬರಂಗಿಲ್ಲ. ಎಲ್ಲರೂ ಕುತ್ಕೊಂಡು ನಾವು ಚರ್ಚೆ ಮಾಡಬಹುದು, ಆದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾವು ಡಿಸಿಷನ್ ತೆಗೆದುಕೊಳ್ಳಕ್ ಬರಂಗಿಲ್ಲ. ಸೊ ಇನ್ನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿಸಿಷನ್ ತೆಗೆದುಕೊಳ್ಳಕ್ ಬರಂಗಿಲ್ಲ ಅಂತಂದ್ರೆ ಚರ್ಚೆ ಮಾಡಕ್ಕೆ ಮುಕ್ತ ಅವಕಾಶ ಇಲ್ಲ, ಯಾರು ಬೇಕಾದ್ರೂ ಚರ್ಚೆ ಮಾಡಬಹುದು, ಹೌದಾ? ಸಭೆ ಕರೆದಿರ್ತೀವಿ, ನಮ್ಮ ಅಭಿಪ್ರಾಯಗಳನ್ನ ಹೇಳ್ಬಹುದು, ಅವ್ರ ಅಭಿಪ್ರಾಯಗಳನ್ನ ಹೇಳ್ಬಹುದು. ಆದ್ರ ಡಿಸಿಷನ್ ಮುಖ್ಯ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಅದಕ್ಕೊಂದು ಆಡಳಿತ ಮಂಡಳಿ ಬೇಕೇ ಆಗ್ತದೆ. ಸೊ ಈ ಆಡಳಿತ ಮಂಡಳಿಯನ್ನು ಯಾವ ರೀತಿ ರೆಡಿ ಮಾಡ್ಬೇಕು? ನಾವು ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಕ್ಕಂಥದ್ದು ಚುನಾವಣೆ. ನಾವು ಎಲೆಕ್ಷನ್ ಅಥವಾ ಚುನಾವಣೆ ಮಾಡೋದ್ರ ಮುಖಾಂತರ ಆಡಳಿತ ಮಂಡಳಿಗೆ ಬೇಕಾಗಿರ್ತಕ್ಕಂಥ ನಿರ್ದೇಶಕರನ್ನ ನಾವು ಏನ್ ಮಾಡ್ತೀವಿ? ನೇಮಕ ಮಾಡ್ತಾ ಹೋಗ್ತೀವಿ. ಅವಾಗ ನಾವು ಚುನಾವಣೆಯನ್ನ ನಡೆಸ್ತೀವಿ. ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅಥವಾ ಸದಸ್ಯರನ್ನ ನಿರ್ದೇಶಕರನ್ನಾಗಿ ನೇಮಕ ಮಾಡ್ತೀವಿ. ಸೊ ಈ ನಿರ್ದೇಶಕರು ಏನ್ ಮಾಡ್ತಾರಪ್ಪ? ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನ ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಿರ್ತಾರ. ಇನ್ನೇನ್ ಮಾಡ್ಬೇಕಾಗದ ಈ ಪ್ರತಿಯೊಂದು ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯನ್ನ ಈ ಆಡಳಿತ ಮಂಡಳಿಗಳು ಹೊಂದಿರ್ತಾರೆ ಸದಸ್ಯರು ಅಂತ ಹೇಳಿ ನಾವು ಕೂಡ ಕರಿತೀವಿ. ಸೊ ಈ ಸದಸ್ಯರು ಅಥವಾ ಆಡಳಿತ ಮಂಡಳಿ ಏನು ನಿರ್ಧಾರ ತೆಗೆದುಕೊಳ್ತದ ಅದೇ ಕೊನೆಯ ನಿರ್ಧಾರ ಆಗಿರ್ತದ. ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಂಗಿಲ್ಲ. ಇದಕ್ಕಿಂತ ಮುಂಚೆ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಭೆ ಕರೆದ ಎಲ್ಲಾ ಸದಸ್ಯರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಲಾಗ್ತದೆ. ಯಾರಿಗೂ ಏನಾದ್ರೂ ಅಭಿಪ್ರಾಯಗಳಿರಲಿ, ಭಿನ್ನಾಭಿಪ್ರಾಯಗಳು ಬರಲಿ, ಅವುಗಳನ್ನ ಎಲ್ಲವೂ ಕೂಡ ಸಭೆಯೆಲ್ಲ ಚರ್ಚೆ ಮಾಡಬೇಕಾಗ್ತದೆ. ಬಟ್ ಯಾವಾಗ ಪ್ರಮುಖವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಸಂದರ್ಭ ಬರ್ತದ ಅವಾಗ ಅದು ಕೇವಲ ಆಡಳಿತ ಮಂಡಳಿಗೆ ಮಾತ್ರ ಸೀಮಿತಪಟ್ಟಿರ್ತದ. ಎಲ್ಲರೂ ಅದನ್ನ ಸಹಮತದಿಂದ ಒಪ್ಪಿಕೊಳ್ಳಬೇಕು. ಒಂದ್ ವೇಳೆ ಯಾರೋ ಒಂದು 4 ಜನ ಅಬ್ಜೆಕ್ಷನ್ ಇಟ್ಟರು ಅಲ್ಲ, ರಿಸಲ್ಟ್ ಅನ್ನ ಪೆಂಡಿಂಗ್ ಇಡಲಾಗ್ತದೆ. ಯಾಕಂದ್ರೆ ಅವ್ರು 4 ಜನರು ಕೂಡ ನಾವು ಬಿಟ್ಟು ನಿರ್ಧಾರ ತೆಗೆದುಕೊಳ್ಳಕ್ ಬರಂಗಿಲ್ಲ. 10 ಜನರೊಳಗೆ ಅವರು ಒಬ್ಬರು ಸದಸ್ಯರು, ಅವ್ರಿಗೂ ಸಂಬಂಧಪಟ್ಟಿದ್ದಿರ್ತದ. ಅವ್ರೊಬ್ರು ಅಬ್ಜೆಕ್ಷನ್ ಮಾಡಿದವರು ನಮಗಿದು ಸರಿ ಅನಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಅವಾಗ ಡಿಸಿಷನ್ಸ್ ಗಳನ್ನ ಪೆಂಡಿಂಗ್ ಇಟ್ಟ ನಂತರ ಮತ್ತೊಂದು ಸಭೆಯಲ್ಲಿ ಚರ್ಚೆ ಮಾಡಿ ಫೈನಲ್ ಆಗಿ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಅನುಮತಿ ಇರ್ತದ. ಸೊ ಈ ರೀತಿ ನಿಯಂತ್ರಣ ಆಡಳಿತ ಮಂಡಳಿ ಕಾರ್ಯದಲ್ಲಿ ಇರ್ತದ. ಇನ್ನು ಲಾಸ್ಟ್ ಬರ್ತದ ಸೇವಾ ಉದ್ದೇಶ. ಹೌದಾ? 5ನೇ ಲಕ್ಷಣ ಏನ್ ಹೇಳ್ತದ? ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಹೆಸರೇ ಹೇಳ್ತದ ಪ್ರಕಾರ ಅವರ ಸೇವೆಯೇ ಪ್ರಮುಖ ಉದ್ದೇಶ ಆಗಿರ್ತದ. ಸೊ ಇವರು ಸ್ಥಾಪನೆ ಮಾಡಿರೋದು ಸೇವೆ ಕೊಡ್ಲಿಕ್ಕೆ, ಕಾರ್ಯಚಟುವಟಿಕೆ ನಡೆಸಿರೋದಕ್ಕೂ ಸೇವೆ ಕೊಡ್ಲಿಕ್ಕೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳ ಕ್ವಶನ್ ಬಂತು, ಇವ್ರು ಬರೀ ಸೇವಾನ ಕೊಡ್ಕೊತ ಹೋದ್ರ
ತಮ್ಮಲ್ಲಿ ಇರ್ತಕ್ಕಂಥ ಹಣ ಹಾಕಿ ಇವ್ರಿಗೇನು ಫಾಯ್ದಾ ಐತಿ, ಇವ್ರಿಗೇನು ಪ್ರಾಫಿಟ್ ಐತಿ, ಇವ್ರಿಗೇನು ಲಾಭ ಐತಿ, ಅವ್ರಿಗೂ ಲಾಭ ಐತೆ. ಪ್ರತಿಯೊಂದು ಕಾರ್ಯಚಟುವಟಿಕೆ, ಪ್ರತಿಯೊಂದು ವ್ಯವಹಾರದ ಕಾರ್ಯಚಟುವಟಿಕೆ ಸಮಾಜಕ್ಕೆ ಸೇವೆ ಕೊಡೋದ್ರ ಜೊತೆಗೆ ಲಾಭನ ಕೂಡ ಗಳಿಸ್ತಾ ಇರ್ತದ. ಅದು ಲಾಭನ ಪ್ರಮುಖ ಉದ್ದೇಶ ಆಗಿರ್ಲಿ, ಸೇವೆನ ಪ್ರಮುಖ ಉದ್ದೇಶ ಆಗಿರ್ಲಿ, ಬಟ್ ಯಾವುದೇ ಕೆಲಸ ಲಾಭ ಇಲ್ಲದ ಆಗುವುದಿಲ್ಲ. ಇದು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ನಿಮ್ಮಲ್ಲೇ ಏನೋ ಕೆಲಸ ಮಾಡ್ಬೇಕಂದ್ರು ನನಗೂ ಏನೋ ಇವನಿಂದ ಲಾಭ ಐತಂದಾಗ ನಾವು ಹೆಲ್ಪ್ ಮಾಡ್ತಿರ್ತೀವಿ ಅಥವಾ ಸಹಾಯ ಮಾಡ್ತಾ ಇರ್ತೀವಿ, ಹೌದಾ? ಅದೇ ರೀತಿಯಾಗಿ ಸಮಾಜಕ್ಕೆ ಸೇವೆ ಏನೋ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೂ ಏನಾದ್ರು ಕೂಡ ಒಂದು ಲಾಭ ಬೇಕಲ್ಲ, ಹೌದಾ? ಸೊ ಅವ್ರಿಗೆ ಬಂದಿರ್ತಕ್ಕಂಥ ಲಾಭವನ್ನು ಅವರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಅವ್ರವ್ರು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಅನುಗುಣವಾಗಿ. ಬಟ್ ಏನಪ್ಪಾ, ಮ್ಯಾಕ್ಸಿಮಮ್ ಸಂಸ್ಥೆ ಸೇವಾ ಮಾಡ್ಲಿಕ್ಕೆ ಹಣವನ್ನ ಮೀಸಲಾಗಿರ್ತದ, ಅದರಲ್ಲಿ ಅಲ್ಪ ಸ್ವಲ್ಪ ಅಷ್ಟು ಅಮೌಂಟ್ ಅನ್ನ ಲಾಭ ರೂಪದಲ್ಲಿ ಹಂಚಿಕೆ ಮಾಡ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಬಂದಿರ್ತಕ್ಕಂಥ ಲಾಭವನ್ನು ಹಂಚಿಕೆ ಮಾಡ್ತಾರಲ್ಲ ಅದಕ್ಕೆ ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಸಹಕಾರಿ ಸಂಘಗಳು ಸಮಾಜಕ್ಕೆ ಸೇವೆಯನ್ನು ಕೊಡೋದ್ರ ಜೊತೆಗೆ ತಮ್ಮ ಲಾಭವನ್ನು ತೆಗೆದುಕೊಂಡು ಆ ಸಹಕಾರಿ ಸಂಘವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋದು ಪ್ರಮುಖ ಉದ್ದೇಶ ಆಗಿರ್ತದ. ಸೊ ಈ ಸಂಘವನ್ನ ಪ್ರಾರಂಭ ಮಾಡ್ಬೇಕಂದ್ರ 10 ಜನ ಸದಸ್ಯರ ಸಂಖ್ಯೆ ಅವಶ್ಯಕತೆ ಇರ್ತದ. ಮಿನಿಮಮ್ ಕನಿಷ್ಠ ಪಕ್ಷ 10 ಜನ ಸದಸ್ಯರು ಬೇಕೇ ಬೇಕು, ಅದಕ್ಕಿಂತಲೂ ಕೂಡ ಜಾಸ್ತಿ ತೆಗೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಇದರ ಕಾಯ್ದೆ ಯಾವಾಗಪ್ಪ, ಸಹಕಾರಿ ಸಂಘದ 1912 ಎಕ್ಸಾಮ್ ನಲ್ಲಿ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸಹಕಾರಿ ಸಂಘದ ಕಾಯ್ದೆಯನ್ನು ಅನುಸರಿಸಿ ಸಹಕಾರಿ ಸಂಘದ ಕನಿಷ್ಠ ಸಂಖ್ಯೆಯನ್ನು ತಿಳಿಸಿ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಈ 1 ಮಾರ್ಕ್ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. ಸೊ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿರೋದ ಸಹಕಾರಿ ಸಂಘಗಳ ಲಕ್ಷಣಗಳು. ಇನ್ನು ಮುಂದಿನ ಕ್ಲಾಸ್ ನಲ್ಲಿ ನಾವು ಸಹಕಾರಿ ಸಂಘಗಳ ಅನುಕೂಲತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಅನಾನುಕೂಲತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಅಲ್ಲಿವರೆಗೂ ಧನ್ಯವಾದಗಳು.